ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಶುಕ್ರವಾರ, ದ್ವಾದಶಿ ತಿಥಿ, ವಿಶಾಖ ನಕ್ಷತ್ರ, ಸಿದ್ಧಿಯೋಗ ಹಾಗೂ ಸಾಧ್ಯಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಧನಸ್ಸು ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ದ್ವಾದಶಿ ತಿಥಿಯ ಪುಣ್ಯ ಪ್ರಭಾವ, ವಿಶಾಖ ನಕ್ಷತ್ರದ ಗುರಿ ಸಾಧನಾ ಶಕ್ತಿ, ಸಿದ್ಧಿಯೋಗದ ಕಾರ್ಯ ಸಫಲತೆ ಹಾಗೂ ಸಾಧ್ಯಯೋಗದ ಅನುಕೂಲಕರ ಶಕ್ತಿ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಸಾಧನೆಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇಂದು ನಿಮ್ಮ ಜ್ಞಾನ, ದೂರದೃಷ್ಟಿ ಮತ್ತು ಧಾರ್ಮಿಕ ಮನೋಭಾವಕ್ಕೆ ವಿಶೇಷ ಬೆಂಬಲ ದೊರೆಯಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಧನಸ್ಸು ರಾಶಿಯ ಅಧಿಪತಿಯಾದಂಥ ಗುರುವಿನ ಪ್ರಭಾವದಿಂದ ಇಂದು ಜ್ಞಾನ, ಧರ್ಮ, ಮಾರ್ಗದರ್ಶನ, ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಈ ದಿನ ಹೊಸ ಜ್ಞಾನಾರ್ಜನೆಗೆ ಅವಕಾಶ ಲಭ್ಯವಾಗ್ತದೆ. ಹಿರಿಯರು ಮತ್ತು ಗುರುಗಳಿಂದ ಸಹಕಾರ ದೊರೆಯುತ್ತದೆ. ಸಮಾಜದಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಳವಾಗ್ತದೆ. ಮುಖ್ಯವಾದಂಥ ಸೂಚನೆ, ಈ ದಿನ ಆತುರಕ್ಕಿಂತ ವಿವೇಕ ಮತ್ತು ದೂರದೃಷ್ಟಿ ಹೆಚ್ಚು ಫಲವನ್ನು ನೀಡುತ್ತದೆ. ದ್ವಾದಶಿ ತಿಥಿಯ ಪ್ರಭಾವ ಇರೋದರಿಂದ ವಿಷ್ಣು ಕೃಪೆಗೆ ಪಾತ್ರರಾಗುವ ದಿನ ಇದಾಗಿರುತ್ತೆ. ಧಾರ್ಮಿಕ ಕಾರ್ಯಗಳಿಗೆ ಶುಭ ಫಲ ದೊರೆಯುತ್ತದೆ. ಪುಣ್ಯ ಕಾರ್ಯಗಳಿಂದ ಮಾನಸಿಕ ಸಂತೋಷ ಉಂಟಾಗ್ತದೆ. ಈ ದಿನ ದೇವರ ದರ್ಶನ, ಜಪ ಮತ್ತು ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ಕುಟುಂಬದೊಂದಿಗೆ ಧಾರ್ಮಿಕ ಚಟುವಟಿಕೆಗಳಿಗೆ ಭಾಗವಹಿಸುವ ಅವಕಾಶ ಸಿಗಬಹುದು. ವಿಶಾಖ ನಕ್ಷತ್ರದ ಪ್ರಭಾವ ಇರುವುದರಿಂದ ವಿಶಾಖ ನಕ್ಷತ್ರವು ಗುರಿ ಸಾಧನೆ, ಪ್ರಗತಿ ಮತ್ತು ವಿಜಯದ ಸಂಕೇತವಾಗಿರುತ್ತೆ. ಆದ್ದರಿಂದ ಗುರಿಯತ್ತ ಸ್ಪಷ್ಟ ಪ್ರಗತಿ ಕಾಣ್ತೀರಿ. ಅಪೂರ್ಣ ಕಾರ್ಯಗಳ ಪೂರ್ಣತೆ, ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ಬಹಳ ದಿನಗಳಿಂದ ಬಾಕಿ ಉಳಿದ ಕೆಲಸಗಳು ಮುನ್ನಡೆಯಬಹುದು. ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ದೊರೆಯಬಹುದು. ಈ ದಿನ ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕಾರ್ಯ ಸಫಲತೆ, ಹೊಸ ಯೋಜನೆಗಳಿಗೆ ಶುಭಾರಂಭ ಆಗುವಂಥದ್ದು, ಮಹತ್ವದ ನಿರ್ಧಾರಗಳಲ್ಲಿ ಯಶಸ್ಸು ಕಾಣುವಂಥದ್ದು ಆಗ್ತದೆ. ವಿಶೇಷ ಫಲ ನೋಡೋದಾದರೆ, ಈ ದಿನ ಕೈಗೊಂಡ ಕಾರ್ಯಗಳು ನಿರೀಕ್ಷೆಗಿಂತ ಉತ್ತಮ ಫಲ ನೀಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಧ್ಯಯೋಗದ ಪ್ರಭಾವ ಇರೋದರಿಂದ ಅಸಾಧ್ಯವೆಂಬುದು ಕಂಡ ಕೆಲಸಗಳು ಸಹ ಸಾಧ್ಯವಾಗುವ ಯೋಗ ಇರ್ತದೆ. ಸಹಕಾರ ಮತ್ತು ಬೆಂಬಲ ದೊರೆಯುವುದು, ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯ ಸಹಾಯ ದೊರೆಯುತ್ತದೆ. ಯೋಜನೆಗಳು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳ ಪ್ರಶಂಸೆಯನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ಈ ದಿನ ಜ್ಯೋತಿಷಿಗಳು, ಶಿಕ್ಷಕರು, ಆಧ್ಯಾತ್ಮಿಕ ಮಾರ್ಗದರ್ಶಕರು, ಯೂಟ್ಯೂಬರ್ಗಳು, ಲೇಖಕರು, ಸಲಹೆಗಾರರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂಥವರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ. ಬಿಸ್ನೆಸ್ನಲ್ಲಿ ಪಾಲ್ಗೊಂಡಂಥವರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯುತ್ತದೆ. ಹೊಸ ಸಂಪರ್ಕಗಳಿಂದ ಅನುಕೂಲ ಉಂಟಾಗ್ತದೆ. ಶಿಕ್ಷಣ, ಸಲಹೆ ಮತ್ತು ಆನ್ಲೈನ್ ಕ್ಷೇತ್ರಗಳಿಗೆ ವಿಶೇಷವಾದಂಥ ಲಾಭ ದೊರೆಯುತ್ತದೆ. ಹಣಕಾಸು ಫಲವನ್ನು ನೋಡೋದಾದರೆ, ಧನಾಗಮನದ ಸಾಧ್ಯತೆ ಇರ್ತದೆ. ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇರ್ತದೆ. ಹೊಸ ಆದಾಯದ ಮೂಲಗಳ ಬಗ್ಗೆ ಚಿಂತನೆ ಮೂಡಬಹುದು. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತದೆ. ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಈ ದಿನ ಉತ್ತಮವಾಗಿರುತ್ತದೆ. ಗಮನಿಸಬೇಕಾದಂಥ ವಿಚಾರಗಳು, ಅತಿಯಾಗಿ ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರವನ್ನು ತಪ್ಪಿಸಿ ಸಾಕಷ್ಟು ನೀರನ್ನು ಕುಡಿಯಿರಿ. ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ. ಈ ದಿನದ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ದ್ವಾದಶಿ ತಿಥಿಯ ಪುಣ್ಯ ಪ್ರಭಾವ, ಗುರುವಿನ ಅನುಗ್ರಹ ಮತ್ತು ವಿಶಾಖ ನಕ್ಷತ್ರದ ವಿಜಯ ಶಕ್ತಿ, ಸಿದ್ಧಿಯೋಗದ ಕಾರ್ಯ ಸಫಲತೆ ಮತ್ತು ಸಾಧ್ಯಯೋಗದ ಅನುಕೂಲತೆಯಿಂದ ಇಂದು ಧನಸ್ಸು ರಾಶಿಯವರಿಗೆ ಯಶಸ್ಸು, ಗೌರವ, ಆರ್ಥಿಕ ಪ್ರಗತಿ ಹಾಗೂ ಆಧ್ಯಾತ್ಮಿಕ ಉನ್ನತಿ ದೊರೆಯುವ ಅತ್ಯಂತ ಶುಭ ದಿನ ಇದಾಗಿರಲಿದೆ. ಈ ದಿನ ಭವಿಷ್ಯ ನಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.